ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರಾತ್ರಿ 3 ಗಂಟೆ, ನೀವು ಮನೆಯಲ್ಲಿ ಒಬ್ಬರೇ ಇದ್ದೀರಿ. ಹಠಾತ್ ನಿಮ್ಮ ಹೊಟ್ಟೆಯಿಂದ ಯಾರೋ ಮಾತನಾಡಲು ಶುರು ಮಾಡಿದರೆ, ಇದು ಅನನ್ಯ ಎಂಬ ಗರ್ಭಿಣಿ ಮಹಿಳೆಯೊಂದಿಗೆ ನಡೆದ ಭಯಾನಕ ಘಟನೆ. ಅನನ್ಯ ಮತ್ತು ಅವಳ ಪತಿ ರಾಹುಲ್ ಹೊಸ ಮನೆಗೆ ವಾಸಕ್ಕೆ ಬಂದಿದ್ದರು. ಮನೆ ತುಂಬಾ ಸುಂದರವಾಗಿತ್ತು. ಆದರೆ ಪಕ್ಕದ ಮನೆಯ ಅಜ್ಜಿ ಒಂದು ವಿಚಿತ್ರ ಎಚ್ಚರಿಕೆ ನೀಡಿದಳು. ರಾತ್ರಿ 3 ಗಂಟೆಯ ನಂತರ ಈ ಮನೆಯ ಕನ್ನಡಿಯ ಮುಂದೆ ನಿಲ್ಲಬೇಡಿ. ಇಬ್ಬರೂ ಅದನ್ನು ನಂಬಲಿಲ್ಲ. ಮೊದಲ ರಾತ್ರಿ 3 ಗಂಟೆ, ಅನನ್ಯಾಗೆ ಹಠಾತ್ ಎಚ್ಚರವಾಯಿತು. ಕೊಠಡಿಯಲ್ಲಿ ವಿಚಿತ್ರ ಚಳಿ. ಅಷ್ಟರಲ್ಲಿ ಅವಳ ಹೊಟ್ಟೆಯಿಂದ ಸಣ್ಣ ಧ್ವನಿ ಕೇಳಿಸಿತು, ಅಮ್ಮ. ಅವಳು ಬೆಚ್ಚಿ ಬಿದ್ದಳು. ರಾಹುಲ್ನು ಎಬ್ಬಿಸಿದಳು, ಆದರೆ ಅವನಿಗೆ ಏನೂ ಕೇಳಿಸಲಿಲ್ಲ. ಎರಡನೇ ರಾತ್ರಿ ಮತ್ತೆ 3 ಗಂಟೆ. ಈ ಬಾರಿ ಧ್ವನಿ ಇನ್ನೂ ಸ್ಪಷ್ಟವಾಗಿತ್ತು, ಅಮ್ಮ, ಬಾಗಿಲು ತೆರೆ. ಅಷ್ಟರಲ್ಲಿ ಬಾಗಿಲು ಸ್ವತಃ ನಿಧಾನವಾಗಿ ತೆರೆಯಿತು. ಹೊರಗೆ ಯಾರೂ ಇರಲಿಲ್ಲ. ಆದರೆ ನೆಲದ ಮೇಲೆ ಸಣ್ಣ ಮಗುವಿನ ಒದ್ದೆಯಾದ ಹೆಜ್ಜೆಗಳು ಕಾಣಿಸುತ್ತಿದ್ದವು. ಆ ಹೆಜ್ಜೆಗಳು ನೇರವಾಗಿ ಅನನ್ಯಾಳ ಕೊಠಡಿಗೆ ಬಂದಿದ್ದವು. ಕನ್ನಡಿಯ ರಹಸ್ಯ. ಅನನ್ಯ ಕನ್ನಡಿಯ ಮುಡಿಯ ಮುಂದೆ ಹೋದಳು. ಕನ್ನಡಿಯಲ್ಲಿ ಅವಳು ಒಬ್ಬಳೇ ಇರಲಿಲ್ಲ. ಅವಳ ಹಿಂದೆ ಉದ್ದ ಕೂದಲಿನ ಬಿಳಿ ಬಟ್ಟೆ ತೊಟ್ಟ ಮಹಿಳೆ ನಿಂತಿದ್ದಳು. ಅವಳ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿದ್ದವು. ಅವಳು ನಿಧಾನವಾಗಿ ನಗುತ್ತಾ ಹೇಳಿದಳು, ನನ್ನ ಮಗುವನ್ನು ನನಗೆ ಕೊಡು. ಅನನ್ಯ ಕಿರುಚಿದಳು. ಹಿಂದೆ ತಿರುಗಿ ನೋಡಿದಾಗ ಯಾರೂ ಇರಲಿಲ್ಲ. ಮನೆಯ ಸತ್ಯ. ಮುಂದಿನ ದಿನ ಅವರು ಗ್ರಾಮದ ಹಿರಿಯರನ್ನು ಭೇಟಿಯಾದರು. ಅವರು ಹೇಳಿದರು, ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ಒಬ್ಬ